ಹಾವೇರಿ ಲೋಕಸಭಾ ಕ್ಷೇತ್ರ ಶಿವಕುಮಾರ್ ಉದಾಸಿ ಅವರು ಸಂಸದರು. ಶಿವಕುಮಾರ್ ಉದಾಸಿ ಅವರು ಈ ಬಾರಿ ಚುನಾವಣೆಗೆ ನಿಂತ್ಕೊಳ್ಳಲ್ಲ ಅಂತ ಹೇಳವ್ರೆ. ಹಾಗಾದ್ರೆ ಕಳೆದ 3 ಚುನಾವಣೆಯಲ್ಲಿ ಗೆದ್ದಂತಹ ಬಿಜೆಪಿಗೆ ಈ ಬಾರಿ ವಿಜಯ ಪತಾಕೆಯನ್ನು ಆರಿಸುವಂತ ಕಲಿ ಯಾರು? ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಹುರಿಯಾಳು ಯಾರು? ಕಮಲವನ್ನು ಅರಳಿಸುವ ಕಲಿ ಯಾರು? ಚರ್ಚೆ ನಡೀತಾ ಇದೆ. ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರ ಹೆಸರು ಮುಂಚೂಣಿಯಲ್ಲಿ ಇದೆ. ಇತ್ತೀಚೆಗಷ್ಟೇ ದಾವಣಗೆರೆಯಲ್ಲಿ ಮಾತಾಡ್ತಾ ಈಶ್ವರಪ್ಪನವರು ಕಾಂತೇಶ್ ಬಗ್ಗೆ ತುಂಬಾ ಒಮ್ಮತ ಇದೆ ರೀ, ಎಲ್ಲ ಸ್ಥಳೀಯ ನಾಯಕರು, ಸ್ಥಳೀಯ ಮುಖಂಡರು, ಜನಪ್ರತಿನಿಧಿಗಳು, ಮಠಾಧೀಶರು ಎಲ್ಲರೂ ಇಲ್ಲ ಈಶ್ವರಪ್ಪ ಅವರೇ ನಿಮ್ಮ ಸೇವೆ ಅಪಾರ, ನಿಮ್ಮ ಮಗನ್ ನಾವು ಗೆಲ್ಲಿಸ್ಕೊಡ್ತೀವಿ, ಅವರೇ ಸೂಕ್ತವಾದ ಅಭ್ಯರ್ಥಿ ಅಂತ ಹೇಳವ್ರೆ. ಕಾಂತೇಶು ಫೀಲ್ಡಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಎಸ್, ಇಲ್ಲ ಅಂತೇನಲ್ಲ, ಆದರೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಇತ್ತೀಚೆಗೆ ದಾವಣಗೆರೆಯಲ್ಲಿ ಮಾತನಾಡಿದಂಥ ಈಶ್ವರಪ್ಪ ಅವರಿಗೆ ಒಂದು ಪ್ರತಿ ಸವಾಲು ಎದುರಾಯಿತು. ಕಾಂತೇಶ್ ಅವರ ಅಥವಾ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅಂತ. ಈಶ್ವರಪ್ಪ ಅವ್ರಿಗೆ ಹಂಗೆಲ್ಲ ಇಲ್ಲ ರೀ, ನನ್ನ ಮಗ ಫೀಲ್ಡಲ್ಲಿದ್ದಾನೆ ಅಂತ ಹೇಳೋಕ್ಕಾಗಲ್ಲ. ಈಶ್ವರಪ್ಪ ಅವರು ಕೊಟ್ಟ ಉತ್ತರ, ಇರಲಿ, ಯಾರ ಹೆಸರು ಇರುತ್ತೋ ಬಿಜೆಪಿಯಿಂದ ಯಾರಿದ್ರು ನಾವು ಗೆಲ್ಲಿಸ್ತೀವಿ. ಎಸ್ ವೀಕ್ಷಕರೇ, ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಹೆಸರು ಕೇಳಬರ್ತದೆ, ಕಾಂತೇಶ್ ಅವರ ಹೆಸರು ಕೇಳಬರುತ್ತೆ. ಇದೀಗ ಭರತ್ ಬೊಮ್ಮಾಯಿ ಅವರ ಹೆಸರು ಸೇರ್ಪಡೆ ಆಗಿದೆ. ಇದು ರಾಜಕೀಯ ಹಿನ್ನೆಲೆ. ಇದ್ರ ಹೊರತಾಗಿ ಸಂಘ ಪರಿವಾರಕ್ಕಾಗಿ, ಬಿಜೆಪಿಗಾಗಿ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡಿದಂಥ ಕಾರ್ಯಕರ್ತರು ಅವರೇ. ಅವ್ರಿಗೂ ಟಿಕೆಟ್ ಕೊಡ್ಬೇಕನ್ನೋ ಚರ್ಚೆಗಳು ನಡೀತಾ ಇದೆ. ಶರಣು ಅಂಗಡಿಯವರು ವಕೀಲರಾಗಿದ್ದರೂ ಕೂಡ ರಾಜಕೀಯವಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಶರಣು ಅಂಗಡಿಯವರು ಕೂಡ ಅದಾಗಲೇ ಹೈಕಮಾಂಡ್ನ ಭೇಟಿಯನ್ನು ಕೂಡ ಮಾಡಿ ಬಂದಿದ್ದಾರೆ. ಅವ್ರ ಮಗಂಗೆ ಕೊಡಲಿಲ್ಲ, ಇವ್ರ ಮಗಂಗೆ ಕೊಡಲಿಲ್ಲ, ಅವ್ರು ಬರ್ತಾರಂತೆ ಶೆಟ್ರು, BC ಪಾಟೀಲ್ ಅವ್ರು ಬೇರೆಯವ್ರಿಗೆ ಯಾಕೆ ಕೊಡ್ತಾರೆ, ನಮಗೆ ಕೊಡಿ ಅಂತಾರಂತೆ. ಇವೆಲ್ಲ ಗೊಂದಲಗಳ ನಡುವೆ ಬಿಜೆಪಿಯಲ್ಲಿ ಹೊಸ ಮುಖ ಅಂತ ಶರಣು ಅಂಗಡಿ ಎಮರ್ಜ್ ಆಗ್ತಾ ಇದ್ದಾರೆ. ಆಗಲೇ ಫೀಲ್ಡಲ್ಲಿ ಇದ್ದಾರೆ ಅವರು, ನನಗೆ ಸಿಗಲಿ ಅಂತ ಲೆಕ್ಕಾಚಾರ. ಇವೆಲ್ಲದರ ಜೊತೆ ಮತ್ತೊಬ್ರು ಶಶಿಧರ್ ನಾಗರಾಜಪ್ಪ, ದುಬೈ ಕನ್ನಡ ಸಂಘದ ಅಧ್ಯಕ್ಷರು, ಚಿತ್ರದುರ್ಗ ಜಿಲ್ಲೆಯವರು, ಅನಿವಾಸಿ ಭಾರತೀಯರು. ನಾನೂ ಕೂಡ ಹೈಕಮಾಂಡ್ ಜೊತೆ ಮಾತನಾಡಿದ್ದೀನಿ, ಯಡಿಯೂರಪ್ಪ ಅವ್ರನ್ನ ಭೇಟಿಯಾಗಿದ್ದೇನೆ, ಹೊಸಬರಿಗೆ ಈ ಬಾರಿ ಹಾವೇರಿ ಕ್ಷೇತ್ರ ಅಂತ ಹೇಳ್ತಾವ್ರೆ, ನನಗೂ ಕೂಡ ಟಿಕೆಟ್ ಸಿಗ್ಬೋದು. UAEಯಲ್ಲಿ ಇರುವಂಥ ಎಲ್ಲ ಕನ್ನಡಿಗರು ಅಥವಾ BJP ಪರವಾಗಿರುವಂಥವ್ರು, ಕಾರ್ಯಕರ್ತರು, RSS ಹಿನ್ನೆಲೆ ಇರೋರು ಎಲ್ಲರೂ ಕೂಡ ಅದಾಗಲೇ ವಿಜಯೇಂದ್ರ ಅವ್ರಿಗೆ ಪತ್ರ ಬರೆದವ್ರೆ, ಎಸ್ ಶಶಿಧರ್ ನಾಗರಾಜಪ್ಪ ಅವ್ರಿಗೆ ಟಿಕೆಟನ್ನು ಕೊಡಿ ಅಂತ. ಆಗಲೇ ಎಲ್ಲರ ಜೊತೆ ನಾನು ಭೇಟಿಯನ್ನು ಮಾಡಿದ್ದೇನೆ ಅಂತ ಶಶಿಧರ್ ನಾಗರಾಜಪ್ಪ ಅವ್ರು ಕೂಡ ಮುಂದೆ ಬಂದವ್ರೆ. ಒಂದು ಕಡೆ ಈಶ್ವರಪ್ಪ ಅವ್ರ ಮಗ, ಬೊಮ್ಮಾಯಿ ಅವ್ರ ಮಗ, ಶೆಟ್ರು, BC ಪಾಟೀಲ್ ಅವರು, ಇವೆಲ್ಲ ರಾಜಕೀಯ ಜಂಜಾಟಗಳ ಸೈಡ್ಗೆ ಇಡ್ತೀವಿ ಅಂದರೆ ಒಂದು ಕಡೆ ಶರಣು ಅಂಗಡಿಯವರು, ಮತ್ತೊಂದು ಕಡೆ ಶಶಿಧರ್ ನಾಗರಾಜಪ್ಪ ಅವರು. ಇವರ ಹೆಸರುಗಳು ತುಂಬಾ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ಚುನಾವಣೆ ಹತ್ತಿರದಲ್ಲಿ. ಯಾವಾಗ ಏನು ಬೇಕಾದ್ರೆ ಆಗ್ಬಿಡ್ಬೋದು ರೀ, ಏನು ಬೇಕಾದ್ರೆ ಆಗ್ಬಿಡೋದು. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಹೋಯ್ತಾರೆ ಅಂತ ಗೊತ್ತಿರಲಿಲ್ಲ, BJPಗೆ ವಾಪಸ್ ಬರ್ತಾರೆ ಅಂತ ಗೊತ್ತಿರಲಿಲ್ಲ. ಅನಂತಕುಮಾರ್ ಅವ್ರು ತೀರ್ಕೊಂಡ ಮೇಲೆ ತೇಜಸ್ವಿ ಸೂರ್ಯಕ್ಕೆ ಟಿಕೆಟ್ ಕೊಡ್ತಾರೆ ಅಂತಲೂ ಯಾರು ಅನ್ಕೊಂಡಿರಲಿಲ್ಲ. ಪಾಪ ಅವ್ರ ಪತ್ನಿ ತೇಜಸ್ವಿನಿ ಅನಂತಕುಮಾರ್ ಅವರು ಕೂಡ ತುಂಬಾ ಆ್ಯಕ್ಟಿವ್ ಆಗಿದ್ದವರು, ಅದಮ್ಯ ಚೇತನ, ಆ ಟ್ರಸ್ಟು, ಇದು ಅಂತ ಸಮಾಜ ಸೇವೆ ನಿರತರಾದವರು. ಯಾರಿಗೆ ಬೇಕಾದ್ರೆ ಏನು ಬೇಕಾದ್ರೆ ಆಗ್ಬೋದು. ಹೀಗಾಗಿ ಒಂದು ಕಡೆ ಶರಣು ಅಂಗಡಿಯವರು, ಮತ್ತೊಂದು ಕಡೆ ದುಬೈ ಕನ್ನಡ ಸಂಘದ ಅಧ್ಯಕ್ಷರು, ಹಾಗೆ ಸ್ಥಳೀಯರು, ಚಿತ್ರದುರ್ಗಕ್ಕೆ ಸೇರಿದವರು ಶಶಿಧರ್ ನಾಗರಾಜಪ್ಪ ಅವರ ಹೆಸರು ಕೂಡ ಕೇಳಬರ್ತಾ ಇದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಹಾವೇರಿ ಲೋಕಸಭಾ ಕ್ಷೇತ್ರದ ಮತದಾರ ನೀವು, ನಿಮ್ಮ ಸಂಸದರು ಯಾರಾಗಬೇಕನ್ನೋದು ಕಾಮೆಂಟ್ ಮಾಡಿ. ಹಾಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ತಿಳಿಸಿ. ಧನ್ಯವಾದಗಳು.